ದೇವರ ಕೃಪೆಯು ಆಕಾಶವನ್ನು ಮುಟ್ಟುತ್ತದೆ. ಕೀರ್ತನೆ 57ನೇ ಅಧ್ಯಾಯ 9 ಮತ್ತು 10ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಕರ್ತನೇ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕೆಂದರೆ ನಿನ್ನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡವಾಗಿವೆ. ಅನೇಕ ಕೀರ್ತನೆಗಳಲ್ಲಿ ದಾವೀದನು ತನ್ನನ್ನು ತಾನು ದೇವರ ಮುಂದೆ ತಗ್ಗಿಸಿಕೊಂಡು, ಯೋಗ್ಯತೆ ಇಲ್ಲದ, ಯಾವುದಕ್ಕೂ ಬೇಡದವನಾದ ನನ್ನ ಮೇಲೆ ನಿನ್ನ ಕೃಪೆಯನ್ನು ತೋರಿಸು, ಯಾಕೆಂದರೆ ನಿನ್ನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ವಿಶೇಷವಾಗಿ ಕೀರ್ತನೆ 136, 51, 130, 113, 103 ಈ ಕೀರ್ತನೆಗಳಲ್ಲಿ ದೇವರ ಕೃಪೆ ಕರುಣೆಯ ವಿಶೇಷತೆ ಏನು ಎಂಬುದಾಗಿ ನಾವು ನೋಡುವುದಾದರೆ, ಮೊದಲನೇದಾಗಿ 136ನೇ ಕೀರ್ತನೆಯಲ್ಲಿ ದೇವರ ಕೃಪೆ ಯಾಕೆ ಶಾಶ್ವತವಾದದ್ದು ಎಂಬುದಾಗಿ ನಾವು ನೋಡುವುದಾದರೆ, ಕೀರ್ತನೆ 136ನೇ ಅಧ್ಯಾಯ 4ರಿಂದ 9ನೇ ವಚನದವರೆಗೆ ನಾವು ಓದುವುದಾದರೆ, ನಮ್ಮ ದೇವರು ಮಹತ್ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆಕಾಶವನ್ನು, ಭೂಮಿಯನ್ನು, ಮಹಾ ಜ್ಯೋತಿರ್ಮಂಡಲಗಳನ್ನು, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ತನ್ನ ಜ್ಞಾನದಿಂದ ಸೃಷ್ಟಿ ಮಾಡಿ ತನ್ನ ಸೃಷ್ಟಿಯಲ್ಲಿ ಆತನ ಕೃಪೆಯನ್ನು ನಮಗೆ ತೋರಿಸುವವನಾಗಿದ್ದಾನೆ. ಇನ್ನು 10ನೇ ವಚನದಿಂದ 22ನೇ ವಚನ ತನಕ ನಾವು ಓದುವುದಾದರೆ, ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ನಡೆಸಿದ ಘಟನೆಗಳನ್ನು ನಾವು ನೋಡುವುದಾದರೆ ಆತನ ಕೃಪೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಇನ್ನು 23ನೇ ವಚನದಿಂದ 26ನೇ ವಚನ ತನಕ ನಾವು ಓದುವುದಾದರೆ, ಇಸ್ರಾಯೇಲ್ ಜನರಿಗೆ ಮಾತ್ರವಲ್ಲದೆ ಇಡೀ ಜನಾಂಗಕ್ಕೆ ತನ್ನ ಕೃಪೆಯನ್ನು ತೋರಿಸಿ ಎಲ್ಲ ಜೀವರಾಶಿಗಳಿಗೂ ಆಹಾರವನ್ನು ನೀಡಿ ಪೋಷಿಸಿ ತನ್ನ ಕೃಪೆಯಿಂದ ನಡೆಸುವವನಾಗಿದ್ದಾನೆ. ಅಂದರೆ ಈ ಕೃಪೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲದೆ ಹಳೆಯ ಒಡಂಬಡಿಕೆಯಲ್ಲಿ ಆದಿಯಿಂದಲೇ ದೇವರು ತನ್ನ ಎಲ್ಲ ಮಕ್ಕಳಿಗೂ ಕೃಪೆಯನ್ನು ತೋರಿಸಿಕೊಂಡು ಬರುವವನಾಗಿದ್ದಾನೆ. ಆದ್ದರಿಂದಲೇ ಆತನ ಕೃಪೆಯು ಶಾಶ್ವತವಾದದ್ದಾಗಿದೆ. ಇನ್ನು ಈ ಕೃಪೆ ಒಬ್ಬ ಪಾಪಿಯ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಹೇಗೆ ಶುದ್ಧ ಹೃದಯವನ್ನು ನೀಡುತ್ತದೆ ಎಂದರೆ, ಕೀರ್ತನೆ 51ನೇ ಅಧ್ಯಾಯದಲ್ಲಿ ದಾವೀದನು ಪಾಪ ಮಾಡಿದ ನಂತರ ದೇವರ ಬಳಿಗೆ ಬಂದು ಅವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಕೀರ್ತನೆ 51ನೇ ಅಧ್ಯಾಯ 1ನೇ ವಚನದಲ್ಲಿ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹಗಳನ್ನೆಲ್ಲ ಅಳಿಸಿಬಿಡು ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಯಾರೆಲ್ಲ ನಿಜವಾಗಿಯೂ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮನ ತಿರುಗುತ್ತಾರೋ ಅವರಿಗೆ ದೇವರು ತನ್ನ ಕರುಣೆಯನ್ನು ತೋರಿಸಿ ಅವರ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಕೃಪೆಯನ್ನು ಹೊಂದಿಕೊಂಡ ನಮ್ಮ ಜೀವಿತದಲ್ಲಿ ನೂತನ ಸ್ವಭಾವದಿಂದ ನಮ್ಮ ಗುಣಗಳಲ್ಲಿ ಬದಲಾವಣೆ ಹೊಂದಿದ ನಮ್ಮ ಶುದ್ಧ ಹೃದಯದಲ್ಲಿ ಪರಿಶುದ್ಧಾತ್ಮನು ನೆಲೆಗೊಳ್ಳುವವನಾಗಿದ್ದಾನೆ. ಇಂಥ ಶಾಶ್ವತವಾದ ಕೃಪೆಯನ್ನು ನಾವು ನಮ್ಮ ಕಾಣಿಕೆ, ಯಜ್ಞ, ಹೋಮಗಳಿಂದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಕೀರ್ತನೆ 51ನೇ ಅಧ್ಯಾಯ 17ರಲ್ಲಿ ತಿಳಿಸುವಂತೆ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಕುಗ್ಗಿ ಹೋದ ಮನಸ್ಸಿನಿಂದ ಆತನ ಬಳಿಗೆ ಬರುವುದಾದರೆ ಆತನ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿ ನಮ್ಮ ಅಶುದ್ಧತ್ವವನ್ನು ತೊಳೆದು ನೂತನಪಡಿಸುವವನಾಗಿದ್ದಾನೆ. ಒಂದು ವೇಳೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಇಡದೆ ಪಾಪದ ಜೀವಿತದಲ್ಲಿಯೇ ಜೀವಿಸುವುದಾದರೆ ಕೀರ್ತನೆ 133ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುತ್ತದೆ, ಕರ್ತನೇ, ಯೆಹೋವನೇ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತರು ಎಂಬುದಾಗಿ ತಿಳಿಸುತ್ತದೆ. ಆದರೆ ನಮ್ಮ ದೇವರು ಕೃಪೆ ಕರುಣೆಯುಳ್ಳ ದೇವರಾಗಿರುವುದರಿಂದ ಪರಲೋಕದ ಪಾಪದ ಪುಸ್ತಕದಲ್ಲಿ ಬರೆಸಿಟ್ಟಿರುವ ನಮ್ಮ ಪಾಪಗಳನ್ನು ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೇಳಿ ಮನ ತಿರುಗಿರುವುದೇ ಆದರೆ ನಮ್ಮ ಪಾಪಗಳನ್ನು ಆ ಪಾಪದ ಪುಸ್ತಕದಿಂದ, ಕೀರ್ತನೆ 51ನೇ ಅಧ್ಯಾಯ 9ನೇ ವಚನದಲ್ಲಿ ದಾವೀದನು ಹೇಳುವಂತೆ, ನಮ್ಮ ಪಾಪಗಳನ್ನು ಅಳಿಸಿಬಿಡುವವನಾಗಿದ್ದಾನೆ. ಈ ರೀತಿಯಾಗಿ ಯಾರ ಪಾಪಗಳು ಪಾಪ ಪುಸ್ತಕದಿಂದ ಅಳಿಸಲ್ಪಡುತ್ತದೆಯೋ ಅವರು ಕೀರ್ತನೆ 136ನೇ ವಚನದಲ್ಲಿ ತಿಳಿಸಲ್ಪಡುವಂತೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಯಾರ ಪಾಪಗಳು ಅಳಿಸಲ್ಪಟ್ಟಿರುತ್ತದೆಯೋ ಅಂಥವರು ಆತನ ಎರಡನೇ ಬರೋಣಕ್ಕಾಗಿ ಕಾದುಕೊಂಡಿರುವವರಾಗಿರುತ್ತಾರೆ. ಇನ್ನು ಕೀರ್ತನೆ 113 ಮತ್ತು 123ನೇ ಅಧ್ಯಾಯಗಳನ್ನು ನಾವು ನೋಡುವುದಾದರೆ ಮಹೋನ್ನತನು ಕನಿಕರವುಳ್ಳ ದೇವರು ಎಂಬುದಾಗಿ ತಿಳಿಸುತ್ತದೆ. ಹೇಗೆಂದರೆ ಕೀರ್ತನೆ 113ನೇ ಅಧ್ಯಾಯ 7ನೇ ವಚನದಲ್ಲಿ, ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಎಂಬುದಾಗಿ ತಿಳಿಸುತ್ತದೆ. ಮತ್ತು ಕೀರ್ತನೆ 123ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನೇ, ನನ್ನನ್ನು ಕಟಾಕ್ಷಿಸು, ಅಪಮಾನ ಹೊಂದಿ ನನಗೆ ಸಾಕಾಯಿತು ಎಂಬುದಾಗಿ ತಿಳಿಸುತ್ತದೆ. ನಮ್ಮನ್ನು ಪಾಪದಿಂದ ಮೇಲೆ ಎತ್ತಲು ಕ್ರಿಸ್ತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ಹೊಂದಿಕೊಂಡು ತಮ್ಮನ್ನು ತಾವು ತಗ್ಗಿಸಿಕೊಂಡು ಜೀವಿಸುವವರಾಗಿದ್ದಾರೋ
ಅವರು ದೇವರ ಕೃಪೆ ಕರುಣೆಗಳನ್ನು ಹೊಂದಿಕೊಂಡು ಆತನು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಮಾಡುವವರಾಗಿದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಆತನು ಮಾಡಿದ ಉಪಕಾರಗಳಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವುದನ್ನು ಮರೆಯುವವರಾಗಿದ್ದೇವೆ. ಆದರೂ ಸಹ ದೇವರು ಒಳ್ಳೆಯವನಾಗಿದ್ದು ನಮ್ಮ ಪಾಪಗಳನ್ನು ಕ್ಷಮಿಸಿ ತನ್ನ ಕೃಪೆ ಕರುಣೆಯನ್ನು ನಮಗೆ ತೋರಿಸಿದ್ದಾನೆ. ಆದುದರಿಂದಲೇ ಕೀರ್ತನೆ 103ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದ ಆತನ ಕೃಪೆಯನ್ನು ಹೊಂದಿಕೊಂಡಿರುವ ನಾವು ಆತನು ಮಾಡಿದ ಉಪಕಾರಗಳಿಗಾಗಿ ಆತನನ್ನು ಕೊಂಡಾಡಬೇಕು, ಆತನನ್ನು ಕೀರ್ತಿಸಬೇಕು. ಹೇಗೆ ಎಂದರೆ ನಮ್ಮ ಕಾಣಿಕೆ, ಸಾಕ್ಷಿ, ಸೇವೆ ಮೂಲಕದಿಂದಲ್ಲ, ನಮ್ಮ ಜೀವಿತದಲ್ಲಿ ಕ್ರಿಸ್ತನಂತೆ ಆತನ ಗುಣಗಳನ್ನು ತೋರಿಸುವುದರ ಮೂಲಕವಾಗಿ. ಕೀರ್ತನೆ 57ನೇ ಅಧ್ಯಾಯ 9ನೇ ವಚನದಲ್ಲಿ ದಾವೀದನು ತಿಳಿಸಿದಂತೆ, ಕರ್ತನೇ, ಸರ್ವ ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕೆಂದರೆ ನಿನ್ನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕಿಸುವಷ್ಟು ದೊಡ್ಡವಾಗಿದೆ ಎಂಬುದಾಗಿ. ಆತನನ್ನು ಯಾವಾಗಲೂ ಸ್ತುತಿಸಿ ಆತನ ಕೃಪೆ ಕರುಣೆಗಳನ್ನು ನಾವು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.